ನಮಸ್ಕಾರ ಎಲ್ರಿಗೂ, ನಾನು ಮಿಥುನ್. ನನ್ನ ಚಾನಲ್ MK ಟ್ರೈಬ್ಗೆ ಸ್ವಾಗತ. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಬಂದು ಡಾಮಿನಾರ್. ಸೊ ನನ್ನ ಡಾಮಿನಾರ್ ನೀವು ನೋಡಿರ್ತೀರಾ ಇದರಲ್ಲಿ. ಸೊ ಅದು ಹೇಗೆ ಮಾಡಿಫೈ ಆಗಿದೆ, ಹೇಗೆ ಓನರ್ಶಿಪ್, ನಂದು ಫೀಲಿಂಗು, ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಇದು ಬಂದು 2018 ಮಾಡಲು. 2018 ಮಾಡಲಲ್ಲಿ ಏನು ನಿಮ್ಮ ಡಾಮಿನಾರಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ ಗೋಲ್ಡ್ ರಿಮ್ಸ್ ಇರುತ್ತೆ ಅಷ್ಟೇ. ಬಟ್ ಇಲ್ಲಿ ಏನು ನಿಮ್ಮದು ಇದದು ಡಿಸ್ಟಿಂಕ್ಟ್ ಆಗಿರೋದು ಅಂತ ಹೇಳಿದ್ರೆ ಇದು ಗಾಡಿ ಫುಲ್ ಮಾಡಿಫೈ ಆಗಿದೆ. ಸೊ ಇಲ್ಲಿ ನೋಡೇ ಇರ್ತೀರಾ ನೀವು. ಸೊ ಇಲ್ಲಿ ಒಂದೊಂದು ಪಾರ್ಟ್ ಏನು ಮಾಡಿಫೈ ಆಗಿದೆ ಅಂತ ಹೇಳ್ತೀನಿ. ಇದು ನಾರ್ಮಲ್ ನೀವು ಬೆನೆಲಿ TRK 500 ಮತ್ತು 500X ಕಂಪೇರ್ ಮಾಡಿದಾಗ ಏನು ವ್ಯತ್ಯಾಸ ಇರುತ್ತೆ ಆ ಥರ ಇದಕ್ಕೆ ಮತ್ತು ನಾರ್ಮಲ್ ಡಾಮಿನಾರ್ಗೆ ಸೊ ಸ್ವಲ್ಪ ಹೈ ರೈಸ್ ಆಗಿದೆ ಇದು. ಸೊ KTM 390 ಅಡ್ವೆಂಚರ್ಗೆ ಕಂಪೇರ್ ಮಾಡ್ಬೋದು, ಬಟ್ ಆ ಲೆವೆಲಲ್ಲಿ ನಿಮಗೆ ಹೈಟ್ ಇರಲ್ಲ. ಸೊ ಇದು ನಾರ್ಮಲ್ ಡಾಮಿನಾರ್ ಮತ್ತು KTM 390 ಮಧ್ಯೆ ಬರುತ್ತೆ. ಸೊ ಇಲ್ಲಿ ನೋಡಿ. ಸೊ ಫಸ್ಟು ನಾವು ಫ್ರಂಟಿಂದ ಬರೋಣ. ಸೊ ಯೂಶಲಿ ಈ ನಂಬರ್ ಪ್ಲೇಟ್ ಏನಿದೆ, ಸೊ ನಿಮಗೆ ನಾರ್ಮಲ್ ಡಾಮಿನಾರಲ್ಲಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ ವೀಲ್ಗೆ. ಸೊ ಇದು ನಾನು ಕಾರ್ಬನ್ ರೇಸಿಂಗ್ ವೈಸರ್ ತೊಗೊಂಡಿರೋದು. ಕಾರ್ಬನ್ ರೇಸಿಂಗ್ ವೈಸರ್ಗೆ ಅವ್ರದ್ದೇ ಆದ ಒಂದು ಮೌಂಟ್ ತೊಗೊಂಡು ಇಲ್ಲಿ ಮೌಂಟ್ ಮಾಡಿದ್ದೀನಿ. ಸೊ ಇದು ಕಾರ್ಬನ್ ರೇಸಿಂಗ್ ವೈಸರ್ದು ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಸೊ ನಿಮಗೆ ವಿಂಡ್ ಬ್ಲಾಸ್ಟ್ ಏನಿದೆ, ವಿಂಡ್ ಬ್ಲಾಸ್ಟ್ ಡೈರೆಕ್ಟಾಗಿ ಬರಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಂಡಿಂಗ್ ಕಾಣಿಸುತ್ತೆ, ಸ್ವಲ್ಪ ಹೈಡ್ ಆಗಿದೆ ಕಾರ್ಬನ್ ರೇಸಿಂಗ್ ಅಂತ. ಸೊ ವಿಂಡ್ ಬ್ಲಾಸ್ಟ್ ನಾರ್ಮಲ್ ಏನಿದೆ, ನೀವು 150, 160 ಕ್ರೂಸ್ ಮಾಡುವಾಗ ಸೊ ವಿಂಡ್ ಬ್ಲಾಸ್ಟ್ ನಿಮಗೆ ಮುಖಕ್ಕೆ ಹೊಡೆಯಲ್ಲ, ಹೆಲ್ಮೆಟ್ ಮೇಲೆ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೆಡ್ಲೈಟ್ ರೈಸರ್ ಅಂತ. ಸೊ ಸಿನ್ಸ್ ಈ ಗಾಡಿ ಹೈಟ್ ಆಗಿರೋದ್ರಿಂದ ಲೈಟ್ ಥ್ರೋ ಕೂಡ ಸ್ವಲ್ಪ ಮೇಲೆ ಇರಬೇಕು ಅಂದ್ಬಿಟ್ಟು ಅದಕ್ಕೆ ಹೆಡ್ಲೈಟ್ ರೈಸ್ ಮಾಡಿರೋದು. ಇದು ಕೂಡ ನಿಮ್ಮ ಲೂವಿಯಾ ಬ್ರ್ಯಾಂಡಿಂದ ತೊಗೊಂಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಕ್ಕಲ್ ಗಾರ್ಡ್ಸು. ಇದು ನಾರ್ಮಲ್ KTM ನಕ್ಕಲ್ ಗಾರ್ಡು. ಸೊ ನಿಮಗೆ ಕಾಣಿಸುತ್ತೆ, ಆರೆಂಜ್ ನಕ್ಕಲ್ ಗಾರ್ಡ್ನ ನಾನು ಬ್ಲ್ಯಾಕ್ ಪೇಂಟ್ ಮಾಡಿರೋದು. ಸೊ ನೆಕ್ಸ್ಟ್ ಬಂದು ಮಿರರು. ಇದು ಬಜಾಜ್ ಡಾಮಿನಾರ್ ಮಿರರ್ ಏನು ಬರುತ್ತೆ, ನಾನು ಅದನ್ನು ಚೇಂಜ್ ಮಾಡಿ KTM ಮಿರರ್ ಹಾಕ್ಸಿದ್ದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನೀವು ಹ್ಯಾಂಡಲ್ ಬಾರ್ ಹಿಡ್ಕೊಂಡ್ರೂ ಕೂಡ ನಿಮಗೆ ಈ ಮಿರರ್ ಸ್ವಲ್ಪ ಆಚೆ ಪ್ರೊಜೆಕ್ಟ್ ಆಗಿರೋದ್ರಿಂದ ನಿಮ್ಮ ಹಿಂದೆಗಡೆ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಇಲ್ಲಿ ಹ್ಯಾಂಡಲ್ ಕಡೆ ಬಂದರೆ ಇಲ್ಲಿ 2 ಸ್ವಿಚ್ ಇದೆ. ಒಂದು ಹಜಾರ್ಡ್ ಲೈಟ್ ಸ್ವಿಚ್ ಇದು ಬಂದುಬಿಟ್ಟು ನಾನು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ಸ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಫಾಗ್ ಲ್ಯಾಂಪ್ಸ್ ತೆಗೆದಿದ್ದೀನಿ ಈಗ, ಬಟ್ ಸ್ವಿಚ್ ಅನ್ಯೂಸ್ಡ್ ಆಗಿದೆ. ಸೊ ಹಜಾರ್ಡ್ ಲೈಟಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ನೋಡಿ, ಹಜಾರ್ಡ್ ಲೈಟ್ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಲಿಂಕರ್ ಈ ಥರ ಬ್ಲಿಂಕ್ ಆಗುತ್ತೆ, ಇಂಡಿಕೇಟರ್ ಬ್ಲಿಂಕರು. ಸೊ ಇದರಲ್ಲಿ ನಿಮಗೆ ಪ್ಯಾಟರ್ನ್ಸ್ ಇರುತ್ತೆ. ಸೊ ನಾನು ಯೂಸ್ ಮಾಡ್ತಿರೋ ಪ್ಯಾಟರ್ನ್ ಇದು. ಇದರಲ್ಲಿ 20 ಪ್ಯಾಟರ್ನ್ ಇದೆ. ಸೊ 20 ಪ್ಯಾಟರ್ನ್ದು ಹಜಾರ್ಡ್ ಲೈಟ್ ಹಬ್ ಇಲ್ಲಿದೆ. ಆ ಪ್ಯಾಟರ್ನ್ಸ್ನ ನೀವು ಇಲ್ಲಿ ಇದ್ರೊಳಗಡೆ ಚೇಂಜ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಹಾಗೆ ಬಂದು ನಾವು ಹೋಲ್ಡರ್ ಬಗ್ಗೆ ಮಾತಾಡೋಣ. ಸೊ ನಾನು ಯೂಸ್ ಮಾಡ್ತಿರೋ ಹೋಲ್ಡರ್ ಬಂದ್ಬಿಟ್ಟು ಬೋಬೋ ಹೋಲ್ಡರ್ಸು. ಇದು ಏನಂತಾರೆ, ವಿತೌಟ್ ಚಾರ್ಜಿಂಗ್ ಫೆಸಿಲಿಟಿ ಇರೋದು. ಸೊ ನನಗೆ ಏನು ಮಾಡ್ತೀನಿ, ನಾನು ನ್ಯಾವಿಗೇಷನ್ಗೆ ಅಂತ ಒಂದು ಡೆಡಿಕೇಟೆಡ್ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಸೊ ನಾನು ಆನ್ ದ ಗೋ ಚಾರ್ಜ್ ಮಾಡಲ್ಲ. ಸೊ ನನ್ನ ಯೂಶುವಲ್ ಫೋನ್ ಏನಿರುತ್ತೆ ಅದು ಯಾವತ್ತೂ ಇರುತ್ತೆ ಹ್ಯಾಂಡಿಯಾಗಿ. ನ್ಯಾವಿಗೇಷನ್ ಯೂಸ್ ಮಾಡ್ತಾ ನಾನು ಓಡಿಸಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಅಗತ್ಯ ಇದ್ದಾಗ ಯೂಸ್ ಮಾಡ್ಕೊತೀನಿ ಅಷ್ಟೇ. ಸೊ ಹಾಗೆ ಇಲ್ಲಿ ನಂದೊಂದು ಹೋಲ್ಡರ್ ಹಾಕ್ಕೊಂಡಿದ್ದೆ, ಬಟ್ ಇದು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಡಿಸ್ಟೆನ್ಸ್ ಕಮ್ಮಿ ಆಗಿರೋದ್ರಿಂದ ಮೊಬೈಲ್ ಫಿಟ್ ಆಗಲ್ಲ. ಸೊ ಇಲ್ಲಿ ನಿಮಗೆ ಎಕ್ಸ್ಟೆಂಡರ್ ಒಂದು ಬೇಕು ತೊಗೊಂಡು ಅಲ್ಲಿ ಹೋಲ್ಡರ್ ಫಿಟ್ ಮಾಡಿ ಮೊಬೈಲ್ ಫಿಟ್ ಮಾಡಿಕೊಂಡ್ರೆ ಈ ಲೆವೆಲ್ಗೆ ಬರುತ್ತೆ. ಸೊ ಇದೊಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಮೀಟರ್ಗೆ ಮತ್ತು ಇದಕ್ಕೆ ಅಂದ್ಬಿಟ್ಟು ನಾನು ಇದು ಯೂಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಸಪ್ರೇಟ್ ಒಂದು ಬೋಬೋ ಹೋಲ್ಡರ್ ತೊಗೊಂಡಿದ್ದೀನಿ ಫೋನಿಗೆ. ಸೊ ಹಾಗೆ ಕೆಳಗೆ ಬಂದರೆ, ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಇಂಜಿನ್ ಪ್ರೊಟೆಕ್ಷನ್ಗೆ. ಸೊ ಮೊದಲು ನಂದು ಫ್ರೇಮ್ ಸ್ಲೈಡರ್ಸ್ ಇತ್ತು ಕಾರ್ಬನ್ ರೇಸಿಂಗಿಂದ. ಸೊ ಈ ನೆಟ್ಟಿಗಿಂದ ಇಷ್ಟಿಗೆ ಮಾತ್ರ ಯೂಸ್ ಆಗ್ತಾ ಇತ್ತು. ಸೊ ಈಗೇನು ಮಾಡಿದ್ದೀನಿ, ಹೈಪರ್ ರೈಡರಿಂದ ಫುಲ್ ಕಂಪ್ಲೀಟ್ ಇಂಜಿನ್ ಪ್ರೊಟೆಕ್ಷನ್ ಇದೇ ತೊಗೊಂಡಿದ್ದೀನಿ. ಸೊ ಇದೇನಾಗುತ್ತೆ, ಬಿದ್ದರೂ ಕೂಡ ನಿಮಗೆ ಇಲ್ಲಿ ಪ್ರೊಟೆಕ್ಷನ್ ಇರುತ್ತೆ, ಪ್ಲಸ್ ಇಂಜಿನ್ಗೂ ಏನು ಡ್ಯಾಮೇಜ್ ಆಗೋಲ್ಲ, ಪ್ಲಸ್ ನಿಮ್ಮ ಈವನ್ ಲೆಗ್ಸು ಕೂಡ ಮುಂದೆಯಿಂದ ಹಿಂಗೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಎರಡೂ ಕಡೆ ಈ ಥರ ಎಕ್ಸ್ಟೆಂಡ್ ಆಗಿರುತ್ತೆ ಆಚೆ ಈಚೆ. ಸೊ ಹಾಗೆ ಇಲ್ಲಿ ಹಾರ್ನ್ ಕಾಣಿಸ್ತಾ ಇದೆ. ಸೊ ಹಾರ್ನು ಕೂಡ ನಾನು ನಾರ್ಮಲ್ ಬಜಾಜ್ ಹಾರ್ನ್ ಯೂಸ್ ಮಾಡ್ತಿಲ್ಲ, ರೂಟ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯೂಶಲಿ ನಾನು ತೆಗೆಯೋದು ಲಾಂಗ್ಗೆ ಅಥವಾ ವೀಕೆಂಡ್ ರೈಡ್ಸ್ಗೆ ತೆಗೆದ್ರೆ ಸೊ ಹಾರ್ನ್ ಸ್ವಲ್ಪ ಎಫೆಕ್ಟಿವ್ ಆಗಿರಲಿ ಅಂತ ರೂಟ್ಸ್ದು ತೊಗೊಂಡಿರೋದು. ಸೊ ಹಾಗೆ ಇಲ್ಲಿ ಲಗೇಜ್ ಸೆಕ್ಷನಲ್ಲಿ ಬಂದುಬಿಟ್ಟು ಇದು ಸ್ಯಾಡಲ್ ಬ್ಯಾಗ್ ಮೌಂಟ್ ಮತ್ತು ಟಾಪ್ ರ್ಯಾಕ್ ಮೌಂಟಿಗೆ. ಇದು ಕೂಡ ಲೂವಿಯಿಂದ ನಾನು ತೊಗೊಂಡಿರೋದು. ಸೊ ಇದು ಕಂಬೈನ್ಡ್ ಆಗಿ ಏನಾಗುತ್ತೆ, ಆ್ಯಕ್ಚುಲಿ ಇದು ಬೇರೆ ಸೆಟ್ ಇದು.
ಇಲ್ಲಿಂದ ಇದೊಂದು ಪೀಸ್ ಬರುತ್ತೆ, ಆಮೇಲೆ ಆ ಕಡೆ ಒಂದು ಪೀಸ್ ಬರುತ್ತೆ, ಆಮೇಲೆ ಇದು ಬಂದುಬಿಟ್ಟು ಸಪ್ರೇಟ್ ಸೆಟ್ಟು. ಸೊ ಇದೆರಡು ಮೌಂಟ್ ಆಗಿ ಒಂದೇ ಸ್ಕ್ರೂ ಇಲ್ಲಿ ಕುತ್ಕೊಂಡಿರೋದು. ಸೊ ಹೀಗಿದೆ ಡುವಿ ಅದು. ಸೊ ನೆಕ್ಸ್ಟು ಟಾಪ್ ಬಾಕ್ಸ್ ಅಂದ್ಬಿಟ್ಟು ಶಾರ್ಟ್ದು. ಸೊ ಇದನ್ನು ನಾನು ಯೂಶ್ವಲಿ ಲಾಂಗ್ ಡ್ರೈವ್ಸ್ಗೆ ಯೂಸ್ ಮಾಡ್ತೀನಿ. ಪ್ಲಸ್ ಹಿಂದೆ ಪಿಲಿಯನ್ಗೆ ಇದು ಹಿಂದೆಗಡೆ ಸಪೋರ್ಟ್ ಸಿಗುತ್ತೆ ಬ್ಯಾಕ್ ರೆಸ್ಟ್ಗೆ. ಇಲ್ಲಿ ಬೇಕಾದರೆ ನೀವು ಕುಷನ್ ಹಾಕ್ಸ್ಕೊಂಡು ಆರಾಮಾಗಿ ಬರ್ಕೊಂಡು ಹೋಗ್ಬೋದು. ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಲ್ಲಿ ಸ್ವಲ್ಪ ಟಯರ್ಡ್ ಆಗಲ್ಲ. ಬಟ್ ಬ್ಯಾಕ್ ಪ್ಯಾಕ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ಕೂರೋಕ್ಕೆ. ಸೊ ನೆಕ್ಸ್ಟ್ ಫೈನಲ್ ಆಗಿ ನನ್ನ ಸೈಲೆನ್ಸರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇದು ಸ್ಲಿಪ್ ಆನ್ ಸೈಲೆನ್ಸರ್ ಅಲ್ಲ, ಇದು ಎಂಡ್ ಟು ಎಂಡ್ ಕಿಟ್ಟು. ಸೊ ಇದು ಬಂದ್ಬಿಟ್ಟು ರೇಸ್ ಕಾನ್ಸೆಪ್ಟ್ಸ್ ಅಂತ, ನಮ್ಮ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿನೇ. ಸೊ ಅವ್ರ ಹತ್ರ ನಾನು ಇದನ್ನು ಯೂಸ್ ಮಾಡಿದ್ದು, ಸೈಲೆನ್ಸರು ಇನ್ಸ್ಟಾಲ್ ಮಾಡಿಸಿದ್ದು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಇನ್ಸ್ಟೆಂಟ್ ಪಿಕಪ್ ಏನಿದೆ ಅದು ಫುಲ್ ಏನಂತಾರೆ ಸ್ವಿಫ್ಟ್ ಆಗಿರುತ್ತೆ. ಸ್ವಲ್ಪ ಆಕ್ಸಿಲೇಟರ್ ಕೊಟ್ಟಿದ ತಕ್ಷಣವೇ ಗಾಡಿ ಹಂಗೆ ಎಳೆದು ಬಿಡುತ್ತೆ. ಬಟ್ ನಾನು ವಿತ್ ದಿಸ್ ಸೈಲೆನ್ಸರ್ ನನಗೆ ನಾನು ಹೋಗಿರೋ ಒಂದು ಟಾಪ್ ಸ್ಪೀಡ್ ಅಂತ ಹೇಳಿದ್ರೆ 158, 159ವರೆಗೂ ಹೋಗಿದ್ದೀನಿ. ಬಟ್ ಅದಕ್ಕಿಂತ ಮುಂದೆ ನನಗೆ ಹೋಗೋಕ್ಕಾಗಿಲ್ಲ. ಬಟ್ ನಾರ್ಮಲ್ ಅಂದರೆ ಬಜಾಜ್ದು ಸ್ಟಾಕ್ ಸೈಲೆನ್ಸರ್ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 165ವರೆಗೂ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದಕ್ಕೆ ನಾನು ಟ್ರೈ ಮಾಡಿಲ್ಲ, ಬೇರೆಯವ್ರು ಯೂಸ್ ಮಾಡಿರೋದು ನಾನು ನೋಡಿರೋದು ಅಷ್ಟೇ. ಆಮೇಲೆ ಇಲ್ಲಿ ನಿಮ್ಗೆ ಇದ್ರದ್ದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ಇಲ್ಲಿ ಕೆಳಗಡೆ ಸ್ಟಾಕಲ್ಲಿ ಈ ಸೆಂಟ್ರ್ ಸೆಕ್ಷನ್ ಇದೆಯಲ್ಲ, ಈ ಸೆಂಟ್ರ್ ಸೆಕ್ಷನಲ್ಲಿ ಒಂದು ಬೆಲ್ಲಿ ಥರ ಬರುತ್ತೆ, ಮಫ್ಲರು ಅಥವಾ ಬೆಲ್ಲಿ ಬಾಟಮ್ ಏನೋ ಅಂತಾರೆ ಗೊತ್ತಿಲ್ಲ ನನಗೆ. ಬಟ್ ಆ ಸೆಕ್ಷನ್ ಏನಾಗುತ್ತೆ, ನಿಮ್ಮ ಈ ಪಿಲಿಯನ್ ರೈಡಲ್ಲಿ ಹೋಗುವಾಗ ಹಂಪ್ಸಲ್ಲಿ ಟಚ್ ಆಗುತ್ತೆ. ಪ್ಲಸ್ ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇದು ನಿಮಗೆ ಆಫ್ ರೋಡಿಂಗ್ ಆಗಲಿ ಅಥವಾ ವಿತ್ ಪಿಲಿಯನ್ ರೈಡರ್ ಆಗಿ ವಿತ್ ಎಕ್ಸ್ಟ್ರಾ ಬ್ಯಾಗೇಜ್ ಹಾಕ್ಕೊಂಡು ಹೋಗುವಾಗ ಹಂಪ್ಸಲ್ಲಿ ಟಚ್ ಆಗೋದು ಏನೂ ಪ್ರಾಬ್ಲಮ್ ಇರೋಲ್ಲ. ಸೊ ನಾನು ಈ ಸೈಲೆನ್ಸರ್ ಯೂಸ್ ಮಾಡಿಕೊಂಡು ಕೂರ್ಗಲ್ಲಿ ಮಾಂದಲ್ಪಟ್ಟಿ ಫುಲ್ ಹೋಗಿದ್ದೀನಿ. ಯೂಶ್ವಲಿ ಮಾಂದಲ್ಪಟ್ಟಿ ನೀವು ನೋಡಿರ್ತೀರ, ಅದು ಬರೀ ಜೀಪ್ಸ್ ಮಾತ್ರ ಅಲೋ ಮಾಡ್ತಾರೆ. ಸೊ ನನ್ನ ಈ ಸೈಲೆನ್ಸರಲ್ಲಿ ಏನು ವಿತೌಟ್ ಎನಿ ಪ್ರಾಬ್ಲಮ್ ನಾನು ಹೋಗಿದ್ದೆ. ವೀಡಿಯೋ ಕ್ಲಿಪ್ ಬೇಕಂದರೆ ನಾನು ಇದೇ ವ್ಲಾಗಲ್ಲಿ ಸೈಡಲ್ಲಿ ಹಾಕ್ತೀನಿ ಹೇಗೆ ಅಂದ್ಬಿಟ್ಟು. ಸೊ ಈ ಸೈಲೆನ್ಸರ್ ಸೆಕ್ಷನ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಟೈರ್ ಸೆಕ್ಷನ್ನು. ಸೊ ಇಲ್ಲಿ ಟೈರ್ಸ್ ನೀವು ನೋಡಿರ್ತೀರ. ಸೊ ನಾನು ಇದನ್ನು ಅಪ್ಗ್ರೇಡ್ ಮಾಡಿರೋದು 150/70 17 ಇಂಚ್ ಟೈರ್ಸ್ ಇದು ಬಂದುಬಿಟ್ಟು ಟಿಮ್ಸನ್ ಟೈರ್ಸು. ಸೊ ಹಿಂದೆ ಮುಂದೆ ನಾನು ಎರಡೂ ಚೇಂಜ್ ಮಾಡಿದ್ದೀನಿ ಟಿಮ್ಸನ್ಗೆ. ಸೊ ಯಾಕೆ ಟಿಮ್ಸನ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಸೊ ನನಗೆ ಕಾರ್ನರಿಂಗ್ ಅಥವಾ ಏನಂತಾರೆ ರ್ಯಾಶ್ ಡ್ರೈವಿಂಗ್ ಏನಿಲ್ಲ, ನಾನು ಸ್ಮೂತ್ ಡ್ರೈವಿಂಗೇನೆ. ಸೊ ನನಗೆ ಟಿಮ್ಸನ್ ಏನಕ್ಕೆ ಬೇಕಾಗಿತ್ತು ಅಂತ ಹೇಳಿದ್ರೆ, ಸೊ ನಾನು ಈ ಬೈಕ್ ತೊಗೊಂಡಾಗ ಹೆಚ್ಚು ಕಮ್ಮಿ 100 ಕಿಲೋ ಇದ್ದೆ. ಪ್ಲಸ್ ನನ್ನ ಲಗೇಜ್ ಎಲ್ಲ ಹಾಕಿದಾಗ ಗಾಡಿ ಸ್ವಲ್ಪ ಟಚ್ ಆಗ್ತಾಯಿತ್ತು. ಸೊ ಹಾಗಾಗಿ ಟಿಮ್ಸನ್ 17 ಇಂಚ್ ಟೈರ್ ತೊಗೊಂಡು ಇದು ಸ್ವಲ್ಪ ಗಾಡಿ ಹೈಟ್ ಆಗಿದೆ. ಪ್ಲಸ್ ಇಲ್ಲಿ ನೋಡಿರ್ತೀರ, ಗಾಡಿ ಹೈಟ್ ಆಗಿದ್ದ ಕಾರಣದಿಂದ ಇದು ಟೈರ್ ಸೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ಈ ಟೈರ್ ಇಲ್ಲಿ ಟಚ್ ಆಗ್ತಾಯಿತ್ತು. ಸೊ ಇದನ್ನು ಸ್ವಲ್ಪ ನಾನು ಕಟ್ ಮಾಡಿಸಿದ್ದೀನಿ. ಇದು ಕಟ್ ಮಾಡಿಸಿದ್ದಕ್ಕೆ ಈಗೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಹಾಗೆ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ತೀರ, ಈ ಪಾರ್ಟಲ್ಲಿ ನಿಮಗೆ ಅದು ಎಂಟಿ ಕಾಣಿಸ್ತಾ ಇದೆಯಲ್ವಾ, ವಿತೌಟ್ ಸ್ಕ್ರೂಸು. ಅಲ್ಲೇ ನಿಮ್ಮದು ಆ ಬೆಲ್ಲಿ ಬಾಟಮ್ ಏನಿರ್ತಾ ಇತ್ತಲ್ಲ ಸೈಲೆನ್ಸರ್ದು ಸ್ಟಾಕ್ದು, ಅದಲ್ಲಿ ಮೌಂಟ್ ಆಗ್ತಾಯಿತ್ತು. ಸೊ ಅದು ತೆಗೆದಿರೋದ್ರಿಂದ 2 ಸ್ಕ್ರೂ ನಿಮಗೆ ಎಂಟಿ ಕಾಣಿಸ್ತಾ ಇದೆ. ಸೈಲೆನ್ಸರ್ ಬಂದು ಎಂಡ್ ಟು ಎಂಡ್ ಫಿಟ್ಟಿಂಗು, ಇಲ್ಲಿ ಏನು ಮಾಡಿಫಿಕೇಷನ್ಸ್ ಇಲ್ಲ, ಏನಿಲ್ಲ. ಸೊ ಆಮೇಲೆ ಗಾಡಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಗಾಡಿ ಆ್ಯಸ್ ಯೂಶುವಲ್ ವೆರಿ ಗುಡ್. ಸೊ ಇದನ್ನು ಅರ್ಬನ್ ಕ್ರೂಸರ್ ಅಂತಾರೆ. ಸೊ ನನ್ನ ಗಾಡಿನ ಅರ್ಬನ್ ಕ್ರೂಸರ್ ಅಂತ ಹೇಳೋಕ್ಕಾಗಲ್ಲ ಈಗ ಸದ್ಯಕ್ಕೆ, ಏನು ಅಡ್ವೆಂಚರ್ ಕ್ರೂಸರ್ ಅಂತ ಹೇಳ್ಬೋದು. ಯಾಕೆಂದರೆ ಅಡ್ವೆಂಚರ್ ಸೆಟಪ್ ಆಗಿದೆ ಗಾಡಿ. ಸೈಡಿಂದ ಹೀಗಿರುತ್ತೆ ನೋಡೋಕ್ಕೆ. ಸೊ ಇದು ಗಾಡಿ ಈಗ ಕ್ಲೀನಾಗಿದೆ. ಸೊ ಇದು ಹತ್ತವಾಗ ಹೇಗೆ ಅಂತ ಹೇಳಿದ್ರೆ ನಾರ್ಮಲ್ ಆ್ಯಸ್ ಯೂಶುವಲ್ ಹೀಗೆ ಹತ್ತಿದೆ. ಅದೇ ಪಿಲಿಯನ್ ಹತ್ತಬೇಕು ಅಂತ ಹೇಳಿದ್ರೆ ಇಲ್ಲಿ ಫುಟ್ ರೆಸ್ಟ್ ಮೇಲೆ ಕಾಲಿಟ್ಟು ನಿಂತ್ಕೊಂಡು ಹತ್ತಬೇಕು, ಆಲ್ಮೋಸ್ಟ್ ಟ್ರಯಂಫ್ ಟೈಗರ್ ಹತ್ತಂಗೆ. ಸೊ ಇವಾಗ ನೀವು ನೋಡ್ಬೋದು ನನ್ನ ಕಾಲು ಎರಡೂ ಪ್ರಾಪರ್ ರೆಸ್ಟ್ ಆಗ್ತಾಯಿದೆ. ಏನು ಇಲ್ಲಿ ಬೆಂಡ್ ಆಗಿಲ್ಲ. ಅದೇ ಡಾಮಿನರ್ ಆಗಿದ್ರೆ ಸ್ವಲ್ಪ ಹೀಗೆ ಬೆಂಡ್ ಆಗ್ತಾಯಿತ್ತು. ಸೊ ಎಷ್ಟು ರೇಸ್ ಆಗಿದೆ ಅಂತ ನಿಮ್ಗೊಂದು ಅಂದಾಜು ಸಿಗುತ್ತೆ ಗಾಡಿದು.
ಸೊ ಈಗ ನೀವು ಗಾಡಿನ ಸೈಡ್ ಸ್ಟ್ಯಾನ್ಸಿಂದ ನೋಡಿದ್ರೆ ಸೈಡಿಂದ ಹೇಗೆ ನೋಡಿ ನನ್ನ ಫುಟ್ ಆಗಲಿ ಅಥವಾ ನನ್ನ ಹ್ಯಾಂಡಲ್ ಆಗಲಿ ಒಂಥರ ಕಮಾಂಡಿಂಗ್ ಪೊಸಿಷನಲ್ಲಿರುತ್ತೆ. ಸೊ ಇವನ್ ನಿಮ್ಮ ಬ್ಯಾಕ್ ಕೂಡ ಸ್ಟ್ರೈಟ್ ಇರುತ್ತೆ. ಪೋಸ್ಚರ್ ಆಲ್ಮೋಸ್ಟ್ ಅಡ್ವೆಂಚರ್ ಬೈಕ್ ಥರನೇ ಇರುತ್ತೆ ಪೋಸ್ಚರು. ಸೊ ಇವನ್ ನಿಮ್ಮ ಏನಂತಾರೆ ಶೋಲ್ಡರ್ ಇಂದ ಈ ಹ್ಯಾಂಡಲ್ ಲೆಂತ್ ಆಗಲಿ ಎಲ್ಲ ಪ್ರಾಪರ್ ಅಡ್ವೆಂಚರ್ ಬೈಕ್ ಥರ ಇರುತ್ತೆ. ಸೊ ಹಾಗಾಗಿ ನಿಮಗೆ ಏನಾದರೂ ನೀವು ಆಫ್ ರೋಡಿಂಗ್ ಹೋಗಲಿ ಅಥವಾ ಏನೇ ಆದರೂ ಕೂಡ ಸ್ವಲ್ಪ ನಿಮಗೆ ಗಾಡಿ ಮೇಲೆ ತುಂಬ ಹೋಲ್ಡ್ ಇರುತ್ತೆ. ಸೊ ಇವಾಗ ಮುಂದೆಯಿಂದ ಮುಂದೆ ನೋಡಿದ್ರೆ ನೀವು ಈ ವೈಸರ್ ಹೇಗೆ ಆಲ್ಮೋಸ್ಟ್ ನಿಮ್ಮ ಚೆಸ್ಟ್ ಲೆವೆಲ್ ಬರುತ್ತೆ. ಸೊ ವಿಂಡ್ ಬ್ಲಾಸ್ಟ್ ಆದರೆ ಸೊ ವಿಂಡ್ ಬಂದುಬಿಟ್ಟು ಇಲ್ಲಿ ಹೋಗಿ ಸೀದಾ ಹೆಲ್ಮೆಟ್ ಹಾಕ್ಕೊಂಡಿರ್ತೀರ. ಸೊ ನೀವು ಗಾಡಿ ಓಡಿಸೋ ಸ್ವಲ್ಪ ಲೀನ್ ಆಗಿರೋದ್ರಿಂದ ವಿಂಡ್ ಬ್ಲಾಸ್ಟ್ ಹಾಗೆ ನಿಮ್ಮ ಹೆಲ್ಮೆಟ್ ಮೇಲೆ ಹೋಗುತ್ತೆ. ಸೊ ವಿಂಡ್ ಬ್ಲಾಸ್ಟ್ ನಿಮ್ಮ ಬಾಡಿ ಮೇಲೆ ಏನೂ ಆಗೋಲ್ಲ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕಾರ್ಬನ್ ರೇಸಿಂಗ್ ವೈಸರ್. ಸೊ ಈಗ ಗಾಡಿ ಸ್ಟಾರ್ಟ್ ಮಾಡೋಣ. ಸೈಲೆನ್ಸರ್ ಸೌಂಡ್ ಹೇಗಿದೆ ಅಂತ ಒಂದು ನಿಮಗೆ ಕ್ಲೋಸಿಂದ ತೋರಿಸ್ತೀನಿ. ಸೊ ಬನ್ನಿ ಈಗ ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ. ಹೇಗೆ ಪರ್ಫಾರ್ಮೆನ್ಸ್ ಆಗಲಿ, ನಿಮಗೆ ರೋಡ್ ಪ್ರೆಸೆನ್ಸ್ ಹೇಗೆ ಕಾಣಿಸುತ್ತೆ, ನಿಮಗೆ ರೈಡಿಂಗ್ ಕಂಫರ್ಟ್ ಹೇಗೆ ಎಲ್ಲ ಒಂದು ಅಂದಾಜು ಸಿಗುತ್ತೆ. ಬನ್ನಿ. ಸೊ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಡ್ರೈವ್ ಮಾಡಿದಷ್ಟು ನಿಮಗೆ ತುಂಬ ಸೌಂಡ್ ಕೇಳಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲಿ ಡ್ರೈವ್ ಮಾಡಿಬಿಟ್ರೆ ನಿಮಗೆ ಸೈಲೆನ್ಸರ್ ಸೌಂಡ್ ಏನೂ ಕೇಳಿಸಲ್ಲ, ಫುಲ್ ಸ್ಮೂತ್ ಆಗಿರುತ್ತೆ. ಇದು ಈ ಹೈಟಲ್ಲಿ ಇರೋದ್ರಿಂದ ನಿಮಗೆ ವಿಂಡ್ ಬ್ಲಾಸ್ಟ್ ಕಮ್ಮಿ. ಹೈವೇಯಲ್ಲಿ ನೀವೇನಾದರೂ ಜಾಸ್ತಿ 150 ಹಾಗೆ ಕ್ರೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಇದನ್ನು ಆ ವಿಂಡ್ ಬ್ಲಾಸ್ಟ್ ಅವಾಯ್ಡ್ ಮಾಡ್ಕೊಳಕ್ಕೆ ಸೊ ನೀವು ಹೀಗೆ ಬೆಂಡ್ ಮಾಡ್ಬೋದು. ಸೊ ಇಲ್ಲಿಗೆ ನನ್ನ ಡಾಮಿನರ್ ರಿವ್ಯೂ ಏನಿತ್ತು ಇದು ಮುಗೀತು. ಸೊ ಹೇಗೆ ಮಾಡಿಫೈ ಎಲ್ಲ ನಿಮಗೊಂದು ಅಂದಾಜು ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ನನ್ನ ಇದು ರಿವ್ಯೂ ನಿಮಗೆ ಇಷ್ಟ ಆದಲ್ಲಿ ಮುಂದೆ ಏನಾದರೂ ನಿಮಗೆ ಇಷ್ಟ ಆಗಿದ್ದು ಬೈಕ್ ಅಥವಾ ಕಾರ್ ಏನಾದರೂ ರಿವ್ಯೂ ಮಾಡಬೇಕು ಅಂತ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋಲ್ಲಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್.